ಸ್ಪೆಷಲ್ ಫಾದರ್ಸ್ ಡೇ. ಅವರು ಆಸೆ ಕನಸು ಎಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಏನು ಅನ್ಸುತ್ತೆ ಇವತ್ತು ನಾನು ನಿಮಿಷ ಇದು ಫಾದರ್ಸ್ ಡೇ ಟು ದ ಬೆಸ್ಟ್. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮೀಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ಬಂದು ಸಂಡೇ. ಸೊ ಇವತ್ತಿನ ಸ್ಪೆಷಲ್ ಫಾದರ್ಸ್ ಡೇ. ಈ ಬ್ಲಾಗ್ ಕೂಡ ಫಾದರ್ಸ್ ಡೇ ಸೆಲೆಬ್ರೇಷನ್ ಡೇ ಆಗಿರುತ್ತೆ. ಸೊ ಎಲ್ಲ ಅಪ್ಪಂದಿರಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ. ಆ್ಯಂಡ್ ನನ್ನಪ್ಪನಿಗೂ ಕೂಡ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು. ಆ್ಯಂಡ್ ಇವರಪ್ಪನಿಗೂ ಕೂಡ ಅಪ್ಪಂದಿರ ದಿನದ ಶುಭಾಶಯಗಳು. ತಮ್ಮ ಮಕ್ಕಳನ್ನ ಎಲ್ಲ ಪೇರೆಂಟ್ಸ್ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವರು ಆಸೆ ಕನಸು ಎಲ್ಲನೂ ಈಡೇರಿಸ್ತಾರೆ. ಅವ್ರ ಸ್ಯಾಕ್ರಿಫೈಸ್ ಅಂತೂ ತುಂಬ ಇರುತ್ತೆ. ನನ್ನಪ್ಪ ನನ್ನ ತಂಗಿನ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಈಗೊಂದು ಮಗು ಆಗಿದ್ರು ಕೂಡ ಅವರು ನನ್ನನ್ನು ಈಗಲೂ ಕೂಡ ನನ್ನ ತಂಗಿ ಇಬ್ಬರೂ ಮಗಳೇ ಅಂತಾನೆ ಮಾತಾಡಿಸ್ಕೊಂಡಿರ್ತಾರೆ. ಐ ಆಮ್ ರಿಯಲಿ ಲಕ್ಕಿ ಅಂತ ಅಪ್ಪನ ನಾನು ಪಡೆದಿರೋದಕ್ಕೆ. ಆ್ಯಂಡ್ ಲವ್ ಯು ಸೋ ಮಚ್ ಅಪ್ಪ. ನನ್ನ ದೇವ್ರ ಹತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ಇನ್ನೂ ನಮ್ಮ ಜೊತೆ ತುಂಬ ಸುಂದರ ಕ್ಷಣಗಳನ್ನು ನೀವು ಕಳಿಬೇಕು ಅನ್ನೋದನ್ನು ಕೇಳ್ಕೊತೀನಿ. ಅಪ್ಪನ ಪ್ರೀತಿ ನಮಗೆ ಆ ಕ್ಷಣ ಗೊತ್ತಾಗಲ್ಲ. ಇವರು ತುಂಬ ಸ್ಟ್ರಿಕ್ಟ್ ಅಂತ ಅಂತಾರೆ. ನನಗೂ ಹಾಗೆ ಆಗಿದ್ದು. ನನ್ನಪ್ಪನೂ ನಂಗೆ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಿದ್ದು. ಬಟ್ ಅವ್ರ ಸ್ಟ್ರಿಕ್ಟ್ ಹಿಂದೆ ತುಂಬ ಪ್ರೀತಿ ಇದ್ದೇ ಇರುತ್ತೆ. ಎಸ್ಪೆಷಲಿ ಅಪ್ಪಂದ್ರಿಗೆ ಹೆಣ್ಮಕ್ಳಂದ್ರೆ ತುಂಬ ಇಷ್ಟ ಅಂತ ಅಂತಾರೆ. ಹೌದು, ಇವಳಿಗೂ ಅಷ್ಟೇ ಇವರಪ್ಪ ಅಂದರೆ ತುಂಬ ಇಷ್ಟ. ಮಹಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ. ನೀವು ನಿಮ್ಮಪ್ಪ ಅಮ್ಮನಿಗೆ ಒಂದು ಒಳ್ಳೆ ಮಗ ಆಗಿ, ಹಾಗೆ ನನಗೆ ಒಂದು ಬೆಸ್ಟ್ ಹಸ್ಬೆಂಡ್ ಆಗಿ, ಆ್ಯಂಡ್ ಈ ಜಾನ್ವಿಗೆ ಒಂದು ಒಳ್ಳೆ ಅಪ್ಪ ಆಗಿದ್ದೀರಾ. ಹೀಗೆ ಗೊತ್ತಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಇವತ್ತು ಸಂಡೇ. ಆ್ಯಂಡ್ ಅವರು ಕ್ರಿಕೆಟ್ ಆಡೋದಕ್ಕೆ ಹೋಗಿರ್ತಾರೆ. ಮಾರ್ನಿಂಗ್ 6 ಆಗಿರೋದು. ಬಟ್ ಇವಾಗ ಟೈಮ್ ಬಂದು 11:20 ಆಗಿದೆ. ಇನ್ನೂ ಬಂದಿಲ್ಲ, ಬರ್ತಾರೆ ಇನ್ನೇನು. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಇದು ಕೇಕ್ ಕಟ್ ಮಾಡೋದೆಲ್ಲ. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ನಾನು ಜಾನ್ವಿ ಇಬ್ಬರೂ ಬೇಕ್ರಿಗೆ ಹೋಗಿ ಕೇಕ್ ಕೂಡ ತಂದಿದ್ದೀವಿ. ಹ್ಯಾಪಿ ಫಾದರ್ಸ್ ಡೇ ಕೇಕ್. ಸೊ ನೋಡೋಣ. ನಮ್ಮ ಜಾನ್ವಿ ಅಂತೂ ಫುಲ್ಲು ಕ್ಯೂರಿಯಾಸಿಟಿಯಿಂದನೇ ಇದ್ದಾಳೆ. ನೋಡೋಣ ಸೆಲೆಬ್ರೇಷನ್ ಹೇಗಿರುತ್ತೆ. ಆ್ಯಂಡ್ ಸೆಲೆಬ್ರೇಷನ್ ಆದಮೇಲೆ ನೆಕ್ಸ್ಟ್ ಏನಾದರೂ ಹೊರಗೆ ಹೋಗೋ ಪ್ಲ್ಯಾನ್ ಇದೆ. ಸಂಡೇ ಅಲ್ವಾ, ಆ ವಿಡಿಯೋನು ನಾನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಆಮೇಲೆ ತಿನ್ನೋಣ. ಓಕೆ, ಕಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನೋಡಿರೋ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮಾತ್ರ ಮರಿಬೇಡಿ. ಸೊ ಪ್ಲೀಸ್ ಲೈಕ್ ಕೊಡಿ. ಆ್ಯಂಡ್ ನಾವು ಮನೇಲೇ ಕೇಕ್ ಕಟ್ ಮಾಡಿ ಈವ್ನಿಂಗ್ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಇವತ್ತು ಸಂಡೇ ಬೇರೆ ಆ್ಯಂಡ್ ಫಾದರ್ಸ್ ಡೇ ಅಲ್ವಾ, ಸೊ ಹೊರಗಡೆ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಲು. ಸರಿ ಇನ್ನೇನು ಅಂತ ಹೇಳಿ ನಾನು ತೊಗೊಂಡಿರೋ ಕೇಕನ್ನೇ ತೊಗೊಂಡು ನಾನು ಮಹಿ ಜಾನ್ವಿ ಎಲ್ಲ ಹೊರಡ್ವಿ. ಅವರು ಆ ಕಡೆಯಿಂದ ಬಂದರು. ನಾವು ಎಲ್ಲಿ ಹೋದ್ವಿ ಆ್ಯಂಡ್ ಹೇಗೆಲ್ಲ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಪ್ಲೀಸ್ ಎಂಡ್ವರೆಗೂ ಈ ವಿಡಿಯೋ ನೋಡಿ. ಹಾಗೆ ಇದೇ ಇಯರ್ ನಾವು ಫಸ್ಟ್ ಟೈಮ್ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ಕೊಂಡು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡ್ವಿ. ಯಾಕೆ ಅಂದರೆ ಲಾಸ್ಟ್ ಇಯರ್ಸ್ ಎಲ್ಲ ಜಾನ್ವಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಅವಳು ಕೇಕ್ ಕಟ್ ಮಾಡೋದೇ ಎಲ್ಲದಕ್ಕೂ ಬರ್ಡೇಗೆ ಅಂತ ಅಂದ್ಕೊಂಡಿದ್ಲು. ಆದರೆ ಈಗ ಅವಳಿಗೆ ಬರ್ಡೇ, ಆ್ಯನಿವರ್ಸರಿ ಈ ಥರ ಸ್ಪೆಷಲ್ ಡೇಸ್ದೆಲ್ಲ ಡಿಫ್ರೆನ್ಸ್ ಗೊತ್ತಾಗಿದೆ. ಸೊ ಹಾಗಾಗಿ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಮತ್ತು ನಾನು ಹಾಗೆ ತೇಜು ಮೀಟ್ ಮಾಡಿ ಆಲ್ಮೋಸ್ಟ್ 2 months ಆಗಿತ್ತು. ನಾನು ಕೂಡ ಬ್ಯುಸಿ ಇದ್ದೆ, ಅವಳು ಪಾಪು ನೋಡ್ಕೊಂಡು ಬ್ಯುಸಿ ಇದ್ದು. ಸೊ ಇಬ್ಬರು ಮೀಟ್ ಮಾಡೇ ಇರಲಿಲ್ಲ. ಇದೊಂದು ಬೆಸ್ಟ್ ಮೂಮೆಂಟ್ ಅಲ್ಲ, ಫಾದರ್ಸ್ ಡೇ ಸೆಲೆಬ್ರೇಟ್ ಕೂಡ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿ ಹೊರಟಿದ್ದೆ. RR ನಗರ ಹತ್ರ ಇರೋ ಲೆಗೆಸಿ ಬ್ರೀವಿಂಗ್ ಕಂಪನಿ ಅನ್ನೋ ರೆಸ್ಟೋರೆಂಟ್. ಎಂಥ ಸಖತ್ ವೈಬ್ಸ್ ಇತ್ತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವು ಗೂಗಲಲ್ಲಿ ನೋಡಿ ಇಲ್ಲಿಗೆ ಬಂದಿದ್ದು. ತುಂಬ ಮಸ್ತಿತ್ತು ಅಲ್ಲಿ ಆ್ಯಂಬಿಯನ್ಸ್, ಫುಡ್ ಎಲ್ಲನೂ. ಆ್ಯಂಡ್ ನೀವೇ ನೋಡಿ, ಮುಂದೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಇಡ್ಕೋ ಹಲೋ, ನಾನು ವಿಶ್ ಮಾಡು ಭರತ ಪಪ್ಪಂಗೆ. ಕೇಕ್ ಬಿಟ್ಬಿಟ್ಟು ಹಂಗೆ ಹೇಳು ಬಾಯಲ್ಲಿ. ಹಾಯ್ ಜಾನ್ವಿ, ಒಂದು ಸ್ಮೈಲ್ ಮಾಡಿ. ಆಂಟಿ ಹಾಯ್ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ.
ನಾವು ಹೋಗ್ತಿದ್ದಂಗೆ ತೇಜು ಕೂಡ ನಮ್ಮ ಜೊತೆ ಜಾಯಿನ್ ಆದರು. ಆಫ್ಟರ್ ಲಾಂಗ್ ಡೇಸ್ ಅಂತ ಒಂದು ಹಗ್ ಮಾಡಿ ಭರತಿಗೂ ಮಹಿಗೂ ಫಾದರ್ಸ್ ಡೇ ವಿಶ್ ಮಾಡಿಕೊಂಡು ಒಳಗಡೆ ಬಂದ್ವಿ. ನೀವು ನೋಡ್ತಾ ಇದ್ದೀಯಲ್ಲ, ಸೊ ಎಂಟ್ರಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ದರಿಂದ ಸೊ ನಮಗಷ್ಟು ವೆಯ್ಟಿಂಗ್ ಏನು ಮಾಡಲಿಲ್ಲ, ಒಳಗಡೆ ಬಂದ್ವಿ. ಹಾಗೆಯೇ ಇನ್ನು ಫಾದರ್ಸ್ ಡೇಗೆ ಕೇಕ್ ಎಲ್ಲ ತಂದಿದ್ವಲ್ಲ, ಸೊ ಫಸ್ಟ್ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ ಹೇಳಿ ಸೊ ಮಾಡಿಕೊಂಡೆ. ನನಗಂತೂ ಈ ಮುದ್ದು ಬಂಗಾರಿ ಸಿಕ್ಕಾಬಟ್ಟೆ ಇಷ್ಟ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಅವನ ಜೊತೆ ಮುದ್ದಾಡಿ ಆಟ ಆಡ್ಕೊಂಡು ಕೂತಿದ್ದೆ. ನಾನು ಈ ಕಡೆ ಕಾರ್ನರಲ್ಲಿ ಕೂತಿದ್ರಿಂದ ಆ ನೀರು ಸೌಂಡಿಗೆ ನನಗೆ ಅವರು ಈ ಕಡೆ ಏನು ಮಾತಾಡ್ತಿದ್ರೆ ಕೇಳಿಸ್ತಲ್ಲ. ಸೊ ಅವರೇ ಮೆನು ನೋಡಿ ಫುಡ್ಸ್ ಎಲ್ಲ ಆರ್ಡರ್ ಮಾಡ್ತಾಯಿದ್ರು. ತೇಜು, ಭರತ್, ಮಹಿ ಏನೇನು ಬೇಕು ಅಂತ ಹೇಳಿ. ನಮ್ಮ ಜಾನ್ವಿ ಕೂಡ ನನಗೆ ಅದು ಬೇಕು ಇದು ಬೇಕು ಅಂತ ಆರ್ಡರ್ ಮಾಡ್ತಾಯಿದ್ಲು. ಸರಿ ಫುಡ್ಸ್ ಎಲ್ಲ ಬರೋ ಅಷ್ಟರಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಬಿಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. Happy Father's Day. Yay. ಜಾನ್ವಿ ಕೇಕೆಲ್ಲ ಕಟ್ ಮಾಡಿಕೊಂಡು ಹಾಗೆ ಪೀಸಸ್ ಮಾಡಿ ಸರ್ವ್ ಮಾಡಿಕೊಂಡು ಕೇಕೆಲ್ಲ ತಿಂದ್ವಿ. ಅಷ್ಟರಲ್ಲಿ ನಾವು ಆರ್ಡರ್ ಮಾಡಿದ ಜ್ಯೂಸ್ ಎಲ್ಲ ಬಂತು. ನನಗಂತೂ ಇದು ನೇಮ್ಗಳು ನಿಜ ಗೊತ್ತಿಲ್ಲ, ಆರ್ಡರ್ ಮಾಡಿದಾಗಷ್ಟೇ ನೆನಪಿದೆ. ಸೊ ಏನನ್ನೋದು ಗೊತ್ತಿಲ್ಲ, ಹಾಗೆ ಕುಡ್ಕೊಂಡ್ವಿ. ಅದು ಮಹಿ ಹತ್ರ ಇರೋದು ಗುವಾ ಅನ್ನೋದು ಮಾತ್ರ ಗೊತ್ತು. ಇದು ಫ್ರೂಟ್ಸ್ದು ಆ ಪಿಂಕ್ ಕಲರ್ ಏನಿದೆ, ಸೊ ರೆಡ್, ಇದು ಫ್ರೂಟ್ಸ್ ಮಿಕ್ಸ್ಚರ್ ಜ್ಯೂಸ್ ಅಂತ. ಜಾನ್ವಿ ತಿಂತಾ ಇರೋದು ಗ್ರೀನ್ ಆ್ಯಪಲ್ದು ಐಸ್ ಕ್ರೀಮ್, ಅದು ಸೊ ಚೆನ್ನಾಗಿತ್ತು ಫುಡ್ಸ್ ಎಲ್ಲ. ಆ್ಯಂಡ್ ಇದು ಬನಾನಾ ಕಟ್ಲೆಟ್ ಅನಿಸುತ್ತೆ ಮೇ ಬಿ. ಇದು ಮಟನ್ ಫ್ರೈ. ಹಾಗೆ ಜಾನ್ವಿ ಕೇಳ್ತಾ ಇದ್ಲು ಅಂತ ಅವಳಿಗೊಂದು ಪಿಜ್ಜಾ ಆರ್ಡರ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ಚಿಕನ್ನಲ್ಲಿ ಹೆಸರು ನನಗೆ ನಿಜ ಗೊತ್ತಾಗ್ತಿಲ್ಲ, ಬಟ್ ಇದು ಚಿಕನ್ ಆಗಿತ್ತು. ಆ್ಯಂಡ್ ಇದು ಕುನಾಫಾ ಜಾಮೂನ್ ಅಂತ. ಇದು ತುಂಬ ಟೇಸ್ಟಿಯಾಗಿತ್ತು, ಬಟ್ ಇದು ಪ್ರೈಸ್ ಬಂದು 399 ಇತ್ತು. ನಾನು ಅದನ್ನು ಫೋಟೋದಲ್ಲಿ ಅದು ನೇಮ್ ಗೊತ್ತಾಗಲಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಆಮೇಲೆ ಬಿರಿಯಾನಿ ತೊಗೊಂಡು ದಾಲ್ ಕಿಚಡಿ ತೊಗೊಂಡು ನಮ್ಮ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆ ರೆಸ್ಟೋರೆಂಟ್ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಹೇಳಿ ನಾನು ಸೈಡಿಗೆ ಬಂದೆ. ಸೊ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಾ. ಆ್ಯಂಬಿಯನ್ಸ್ ಆ್ಯಂಡ್ ಅಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಒಳಗಡೆನೆ ಈ ಥರ ಡಾಲ್ಸ್ ಎಲ್ಲ ಹಾಕಿ ಪ್ಲೇ ಆ್ಯಂಡ್ ವಿನ್ ಅಂತ ಒಂದು ಗೇಮ್ ಮಾಡ್ತಾಯಿದ್ರು. ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಒಂದು ಬೋರ್ಡ್ ಇದೆಯಲ್ಲ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಂದ ನಾವು ಬಾಲ್ ಹಾಕಿದ್ರೆ ಕೆಳಗಡೆ ಒಂದು ಬಾಕ್ಸ್ ಇತ್ತು, ಆ ಬಾಕ್ಸಿಗೆ ಬಾಲ್ ಬೀಳಬೇಕು. ಆ ಬಾಕ್ಸ್ಗೆ ಏನಾದರೂ ಬಾಲ್ ಬಿದ್ದರೆ ಅಲ್ಲಿ ಏನು ಡಾಲ್ನ ಹ್ಯಾಂಗ್ ಮಾಡಿದ್ದಾರೆ, ನಾವು ಅದನ್ನು ಯಾವ್ದು ಬೇಕು ಅದನ್ನು ತಗೋಬೋದಿತ್ತು. 200 ರೂಪೀಸ್ಗೆ 3 ಬಾಲ್ಸ್ ಹಾಕಬೇಕಿತ್ತು. ಬಟ್ ಅದು ನೋಡೋರಿಗೆ ತುಂಬ ಈಸಿ ಅನಿಸ್ತಾ ಇತ್ತು, ಹಾಕಿಬಿಡ್ಬೋದು ಅಂತ. ಬಟ್ ಆಡ್ತಾ ಇದ್ರೆ ಅದು ಬೀಳ್ತಾನೇ ಇರಲಿಲ್ಲ. ಸೊ ನಾವುಗಳೆಲ್ಲರೂ ಕೂಡ ಆಟ ಆಡಿದ್ವಿ, ಬಟ್ ನಾವು ವಿನ್ ಆಗಲೇ ಇಲ್ಲ. ಅಂದರೆ ಅದು ಅದೇ ತುಂಬ ಬೀಳ್ತಾ ಇರಲಿಲ್ಲ ಬಾಲು. ಸೊ ಅದು ಒಂದು ಟ್ರಿಕ್ಕಿಂಗ್ ಇರ್ತಿತ್ತು, ಅದು ಗೊತ್ತಾಗ್ತಾ ಇರಲಿಲ್ಲ. ಸೊ ಬಾಲ್ ಅದರೊಳಗಡೆ ಅಲ್ಲೇನೇ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇತ್ತು. ಜಾನ್ವಿನೂ ಹೋಗಿ ಆಟ ಆಡಿದ್ರು. ಅವಳು ಕರೆದ್ರೆ ಬರ್ತಾನೆ ಇರಲಿಲ್ಲ, ಅಷ್ಟು ಆಟ ಆಡ್ಕೊಂಡಿದ್ಲು. ಸೊ ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಈ ರೆಸ್ಟೋರೆಂಟ್ RR ನಗರ್ ಅಂತ ಶೋ ಆಗುತ್ತೆ. ಆ್ಯಕ್ಚುಲಿ ಹೊಸಕೆರೆ ಇಲ್ಲಿಂದ ತುಂಬ ಹತ್ತಿರ, ವಿ ಲೆಗೆಸಿ ರೋಡ್ನಲ್ಲೇ ಈ ರೆಸ್ಟೋರೆಂಟ್ ಇರೋದು. ಸೊ ನಾವು ಇಷ್ಟು ಹತ್ತಿರ ಇದ್ರೂ ನಮಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ಗೂಗಲ್ ನೋಡಿ ಹೋಗಿದ್ದು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಫ್ಯಾಮಿಲಿಗಂತೂ ಒಂಥರ ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಬಂದ್ರೂ ಅಷ್ಟು ತಲೆನೋವು ಅಂತ ಅನ್ಸಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಫುಡ್ ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು.
ಸೊ ನೋಡಿದ್ರಲ್ಲ ನಾವು ಹೇಗೆ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ. ಸೊ ಅಲ್ಲೆಲ್ಲ ಸೆಲೆಬ್ರೇಷನ್ ಮುಗಿಸಿ ತೇಜು ಕೂಡ ಹೊರಟರು ಆ್ಯಂಡ್ ನಾವು ಕೂಡ ನಮ್ಮ ಮನೆ ಕಡೆಗೆ ಹೊರಟ್ವಿ. ಸೊ ಹೀಗಿತ್ತು ನಮ್ಮ ಸೆಲೆಬ್ರೇಷನ್. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಏನನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.